ಗೈಸ್ ನನ್ಗೆ ಶಾರ್ಟ್ ಹೇರ್ಸ್ ಇದ್ರೆ ಹೆಂಗಿರುತ್ತೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ಇಫ್ ಇನ್ ಕೇಸ್ ನಾನು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ. ನನ್ನ ಫೇಸಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಆಕ್ಚುಲಿ. ಈಗ ಹೋಗ್ಬಿಟ್ಟು ಸ್ಕಿನ್ ಕೇರ್ಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ಬರ್ತೀನಿ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವುದೇ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಎಕ್ಸೆಪ್ಟ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲಾ ವ್ಲಾಗ್ಸ್. ಪ್ರೀತಿಯ ನಾಯಕಿಯೇ ಮುತ್ತಿನಂತೇರ ದೇವತೆ. ಸೊ ಇವತ್ತು ತುಂಬ ದಿನ ಆದಮೇಲೆ ನಾನು ನನ್ನ ಸೆಲ್ಫ್ ಕೇರ್ ಮಾಡೋಣ ಅಂತ, ಮೀನ್ಸ್ ಸ್ಕಿನ್ ಕೇರ್, ಹೇರ್ ಕೇರ್ ಇದೆಲ್ಲ ಮಾಡೋಣ ಅಂತ. ಬಿಕಾಸ್ ತಿಂಗಳುಗಳೇ ಆಗೋಯ್ತು ಇವೆಲ್ಲ ಮಾಡಿ. ತಿಂಗಳುಗಳ ಇನ್ನೂ ಜಾಸ್ತಿನೇ ಆಯಿತು, ಬೇಜಾನ್ ದಿನ ಆಗೋಯ್ತು, ಲೆಕ್ಕನೇ ಇಲ್ಲ. ಸ್ಕಿನ್ ಕೇರ್ ಇದೆಲ್ಲ ಏನು ಮಾಡಿರಲಿಲ್ಲ. ಸೊ ನನ್ನ ಸ್ಕಿನ್ ಅದೇ ಲಾಸ್ಟ್ ಟೈಮ್ ಮಾತ್ರ ಟ್ಯಾನ್ ರಿಮೂವ್ ಮಾಡಿಸಿದೆ, ಎಲ್ಲಿ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಅಷ್ಟೇ. ಅದಾದಮೇಲೆ ಏನು ಮಾಡೇ ಇಲ್ಲ ನಾನು ಸ್ಕಿನ್ನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವುದೇ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಎಕ್ಸೆಪ್ಟ್ ಫೇಸ್ ವಾಶ್. ಸೊ ಇವತ್ತು ಏನು ನಾನು ನನ್ನ ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಹೇರ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹೇರ್ ಕೇರ್ ಜಸ್ಟ್ ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಬೇರೆ ಎಲ್ಲ ಏನೂ ಇಲ್ಲ. ಆ್ಯಂಡ್ ಒಂದು ಟಿಪ್ ಇದೆ, ಅದನ್ನ ಹೇಳ್ಕೊಡ್ತೀನಿ. ಓಕೆ, ಅದಾದಮೇಲೆ ಮತ್ತೆಂತ, ಈಗ ಹೋಗ್ಬಿಟ್ಟು ಸ್ಕಿನ್ ಕೇರ್ಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ಬರ್ತೀನಿ. ಓಕೆ, ಈಗ ನಾನು ಸ್ಕಿನ್ ಕೇರ್ಗೆ ನಾನು ಹೇಗೆ ಸ್ಕಿನ್ನ ಪ್ರೆಪ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಓಕೆ, ನಾನು ಆಲ್ರೆಡಿ ಈಗ ಇನ್ನು ಐಸ್ ಕ್ಯೂಬ್ಸಲ್ಲಿ ಫೇಸ್ನ ಡಿಪ್ ಮಾಡಿದ್ದಾಯಿತು. ಆ್ಯಂಡ್ ಆಯ್ತು, ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಯಿತು ನಾನು ಐಸ್ನ ಫೇಸಲ್ಲಿ ಡಿಪ್ ಮಾಡಿ, ಬಿಕಾಸ್ ಅದೊಂದು ಸ್ವಲ್ಪ ಸೆಟ್ ಆಗಲಿ ಅಂತ ಬಿಟ್ಟಿದ್ದೆ. ಆ್ಯಂಡ್ ಐಸ್ ಕ್ಯೂಬ್ಸ್ನ ಫೇಸಲ್ಲಿ ಡಿಪ್ ಮಾಡಿದ್ಮೇಲೆ ಟವಲಲ್ಲಿ ಒರೆಸಲ್ಲ, ಅದು ಹಂಗೆ ಡ್ರೈ ಆಗೋಕೆ ಬಿಡ್ತೀನಿ ನಾನು. ಸೊ ಇವಾಗ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಇದಕ್ಕೆ ಒಂಚೂರು ಮಿಲ್ಕ್ನ ಆ್ಯಡ್ ಮಾಡ್ತೀನಿ ಅನ್ಸುತ್ತೆ. ಓಕೆ, ಇಲ್ಲಿ ಕಾಣ್ತಿದ್ಯಾ? ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ನಾನು ಬ್ರಷ್ ಎಲ್ಲ ಯೂಸ್ ಮಾಡಲ್ಲ, ನನ್ನ ಕೈಯೇ ನನ್ನ ಬ್ರಷ್ ಇದರಲ್ಲಿ. ಓಕೆ, ಇದನ್ನು ನೀಟಾಗಿ ಇವಾಗ ಫೇಸಿಗೆ ಅಪ್ಲೈ ಮಾಡ್ತೀನಿ. ಇದೊಂದೇ ನನ್ನ ಸ್ಕಿನ್ನಿಗೆ ಪ್ರಾಪರಾಗಿ ಸೆಟ್ ಆಗೋದು. ಕಡಲೆ ಹಿಟ್ಟು ಇದೆಲ್ಲ ಹಾಕಿದ್ರೆ ಏನೂ ಸೆಟ್ ಆಗಲ್ಲ ನನ್ನ ಫೇಸಿಗೆ. ಸೊ ಇದೊಂದೇ ಮಾಡ್ಕೊಳ್ಳೋದು. ಇಲ್ಲೇ ಫೋರ್ ಹೆಡ್ ಮೇಲೆ ಜಾಸ್ತಿ ನನಗೆ ಟ್ಯಾನ್ ಆಗಿರೋದು. ಓಕೆ, ಇನ್ನು ಎಷ್ಟು ಉಳ್ದೋಗಿದೆ, ಸ್ವಲ್ಪ ಜಾಸ್ತಿ ಬಿದ್ದೈತು, ಇಟ್ಸ್ ಓಕೆ. ಸೊ ಇಲ್ಲಿ ಆಯಿತು. ಈಗ ಇದನ್ನು ಕಂಪ್ಲೀಟಾಗಿ ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಡ, ಯಾಕಂದರೆ ಅರ್ಶಿನ ಅಲ್ಲ ಹಾಕಿರೋದು. ಫೇಸ್ ಮೇಲೆಲ್ಲ ಅರ್ಶಿನ ಇರುತ್ತೆ ಇಲ್ಲ ಅಂದರೆ. ಸೊ ಒಂದು 5 ಮಿನಿಟ್ಸ್ ಬಿಡ್ತೀನಿ. 5 ಮಿನಿಟ್ಸ್ ಬಿಟ್ಮೇಲೆ ಫೇಸ್ ವಾಶ್ ಮಾಡಿಬಿಡ್ತೀನಿ ಅಷ್ಟೇ. ನನ್ನ ಫೇಸಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಕ್ಚುಲಿ ಅರ್ಶಿನ ಎಲ್ಲ ಹಾಕಿದ್ರೆ. ವೈಟ್ ಬೇರೆ ಇವತ್ತೇ ಮಾಡ್ತಾಯಿದ್ದೀನಿ, ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ವೈಟ್ ಟಾಪ್. ಎಲ್ಲೋ ಕಾಣ್ತಿದೆ ಫೇಸು, ಐ ಕ್ಯಾನ್ ಸಿ ಇಟ್. ಬಟ್ ನಾನು ಜಾಸ್ತಿ ಎಲ್ಲ ಏನು ಅಪ್ಲೈ ಮಾಡಿಲ್ಲ, ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ನೀವೇ ನೋಡಿದ್ರಲ್ಲ ನಾನು ಹೇಗೆ ಅಪ್ಲೈ ಮಾಡಿದ್ನಿ ಅಂತ. ದಟ್ಸ್ ಎನಫ್ ಅಷ್ಟೇ. ಸುಮ್ಮನೆ ಈ ಫ್ಯಾನ್ಸಿ ಸ್ಕಿನ್ ಕೇರ್ ಎಲ್ಲ ಏನೂ ಬೇಡ, ನ್ಯಾಚುರಲ್ ಆಗಿ ಸ್ಕಿನ್ ಕೇರ್ ಮಾಡಿದ್ರೆ ಅಷ್ಟೇ ಸಾಕು. ಇನ್ನು ಇದನ್ನು ಆಲ್ರೆಡಿ ನಾನು ಸ್ಕಿನ್ ಕೇರ್ ಬ್ಲಾಗಲ್ಲಿ ಹಾಕಿದ್ದೀನಿ, ಬಟ್ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿರೋದು. ಬಿಕಾಸ್ ಅವತ್ತು ಹೇಳಿದ್ದೆ ನಾನು ಏನೇನು ಮಾಡ್ತೀನಿ ಅಂತ ಅಷ್ಟೇ, ಬಟ್ ನಾನು ಮಾಡಿ ತೋರಿಸಿರ್ಲಿಲ್ಲ. ಸೊ ಹಂಗಾಗಿ ವೈ ನಾಟ್ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇರೋದು ಅಷ್ಟೇ. ಐ ಆಮ್ ಡನ್ ವಿತ್ ದಿಸ್. ಇವಾಗ ಹೇರ್ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಬಿಡ್ತೀನಿ. ಸೊ ಇವಾಗ ಹೇರ್ ಕೇರ್ ಮಾಡೋ ಅಂಥ ಟೈಮ್ ಇದು. ಆ್ಯಂಡ್ ಲುಕ್ ಅಟ್ ಮೈ ಹೇರ್ಸ್. ಈಗ ನೀಟಾಗಿ ಸಿಕ್ಕೆಲ್ಲ ಮೀನ್ ಫುಲ್ ಸಿಕ್ಬಿಡಿಸಿಲ್ಲ, ಸಿಕ್ಕಾಬಡೆ ಸಿಕ್ಕಿತ್ತು ತಲೆಯಲ್ಲಿ. ಸೊ ಹಂಗಾಗಿ ಅರ್ಧಂಬರ್ಧ ಸಿಕ್ಬಿಡಿಸಿದ್ದೀನಿ, ಹೆಂಗೋ ಆಯಿಲ್ ಅಪ್ಲೈ ಮಾಡ್ತಿದ್ದೀನಲ್ಲ ಅಂತ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಒಂದು ಹೇಳ್ತೀನಿ, ನೀವು ಯಾವಾಗೂ ಕೂಮ್ ಮಾಡಬೇಕಾದ್ರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ಇಫ್ ಇನ್ ಕೇಸ್ ನಾನು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ. ಅವತ್ತಿಂದ ಇವತ್ತಿನವರೆಗೂ ಹೀಗೆ ಮಾಡ್ತಿರೋದು. ಸಿಕ್ಕಿದಾಗ ಕೂದಲು ಜಾಸ್ತಿ ಉದುರುತ್ತೆ, ಓಕೆನಾ? ಸೊ ಅದಕ್ಕೆ ಇವಾಗ ಒಂದು ಟಿಪ್ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಫಸ್ಟ್ ಬಂದುಬಿಟ್ಟು ಈ ಥರ 2 ಪಾರ್ಟಿಷನ್ಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು 2 ಪಾರ್ಟಿಷನ್ಸ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಮೇಲೆಗೆ, ಲೈಕ್ ನೀವು ಯಾವಾಗಲೂ ಹೆಂಗೆ ಮಾಡ್ತೀರೋ ಹಂಗೆ ಮಾಡಿಕೊಂಡು ಹಿಂಗೆ ಬಿಟ್ಬಿಟ್ಟು ಕೆಳಗಡೆಯಿಂದ ನೀಟಾಗಿ ಕೂಮ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಇಷ್ಟು, ಅದಾದಮೇಲೆ ಇಷ್ಟು, ಆಮೇಲೆ ಇಷ್ಟು, ಆಮೇಲೆ ಇಷ್ಟು. ಈ ಥರ ನೀವು ಕೂಮ್ ಮಾಡೋದ್ರಿಂದ ನಿಮ್ಮ ಹೇರ್ ಕೂಡ ಉದ್ರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ಜಾಸ್ತಿ ಸಿಕ್ಕಿದೆ ಅಂತಲೂ ಅನ್ಸಲ್ಲ ನಿಮ್ಮ ಕೂದಲಿಗೆ. ಓಕೆ, ಸೊ ನೀವು 2 ಸೈಡ್ ಈ ಥರ ಪಾರ್ಟಿಷನ್ ಮಾಡಿಬಿಟ್ಟು, ಒಂದು ಸೈಡ್ ನೀವು ಯಾವಾಗಲೂ ಹೆಂಗೆ ಮೇಲೆಯಿಂದ ಕೂಮ್ ಮಾಡ್ತೀರೋ ಹಂಗೆ ಮಾಡಿ, ಇನ್ನೊಂದು ಕೆಳಗಡೆಯಿಂದ ಕೂಮ್ ಮಾಡಿ ನೋಡಿ. ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ಕಡೆ ಎಷ್ಟು ಕೂದಲು ಉದುರುತ್ತೆ ಏನು ಅಂತ. ಸೊ ನಾನು ಟ್ರೈ ಮಾಡಿದ್ಮೇಲೆ ನಾನು ಅವತ್ತಿಂದನೂ ಹೀಗೆ ಮಾಡೋದು.
ಸೊ ಹಂಗಾಗಿ ನನಗೆ ಹೇರ್ ಫಾಲ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಂತೇನು ಆಗೋದೇ ಇಲ್ಲ ಅಂತಲ್ಲ, ಆಗುತ್ತೆ. ಅದನ್ನು ನಾವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಅಷ್ಟೆ. ಯೂಸ್ ಮಾಡ್ತಾ ಇರೋಂಥ ಆಯಿಲು ಕೊಬ್ಬರಿ ಎಣ್ಣೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಈ ಥರ ನೀಟಾಗಿ ಮಾಡಿಬಿಡ್ತೀನಿ ಒಳಗಡೆ. ಐ ಮೀನ್ ಮಿಡಿಲ್ ಆಫ್ ಪಾರ್ಟಿಷನ್ ತೊಗೊತೀನಲ್ಲ, ಸೊ ಅಪ್ಲೈ ಮಾಡಿಬಿಟ್ಟು ಈ ಥರ ಜಾಸ್ತಿ ಅಪ್ಲೈ ಮಾಡ್ತೀನಿ ನಾನು ಹೇರ್ ಆಯಿಲು. ಬಟ್ ಇವಾಗ ಸದ್ಯಕ್ಕೆ ಇನ್ನೊಂದು 2 hours ಬಿಟ್ಟು ಸ್ನಾನ ಮಾಡಬೇಕು. ಸೊ ಹಂಗಾಗಿ ಲೈಟಾಗಿ ಅಪ್ಲೈ ಮಾಡ್ಕೊತೀನಿ. ಇದು ಓವರ್ ನೈಟ್ ಬಿಡೋ ಹಾಗಿದ್ರೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ಆಯಿಲು, ಇಲ್ಲ ಅಂತಂದರೆ ಕಡಿಮೆನೆ. ಗೈಸ್, ಹೆಣ್ಮಕ್ಳು ನಾವೊಂದು ಹೇಳ್ತೀನಿ, ಓಕೆ, ಇದು ನನಗೂ ನಮ್ಮ ಅತ್ತೆ ಮನೆ ಹೇಳಿದ್ದು. ಸೊ ಹೆಣ್ಮಕ್ಳು ಮನೇಲಿ ಯಾರಿದ್ದಾರೋ ಅವರು ನೈಟ್ ಟೈಮು ಆಯಿಲ್ ಅಪ್ಲೈ ಮಾಡಬಾರ್ದಂತೆ. ಯಾಕಂತಂದರೆ ಅವ್ರ ಮನೇಲಿ ಏನಾದರೂ ತಮ್ಮಂದರು ಯಾರಾದರೂ ಇದ್ದರೆ ಅವರು ಹೇಳಿಕೆ ಆಗಲ್ಲಂತೆ, ಅಂದರೆ ಅವರು ಬೆಳೆಯಲ್ವಂತೆ. ಸೊ ಹಂಗಾಗಿ ಯಾರು ನೈಟ್ ಟೈಮ್ ಏರ್ ಆಯಿಲ್ ಅಪ್ಲೈ ಮಾಡಬೇಡ್ರಿ, ಓಕೆ. ಸೊ ನಾನು ಇಷ್ಟು ದಿನ ಅದೇ ಮಿಸ್ಟೇಕ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಒಂದು ತಿಂಗಳಾಗೋಯ್ತು ನಾನು ನೈಟ್ ಟೈಮ್ ಹೇರ್ ಆಯಿಲ್ ಅಪ್ಲೈ ಮಾಡೋದು ಬಿಟ್ಟು. ಒಂದು 6 ಗಂಟೆ ಬಿಫೋರ್ ಹಾಕ್ತೀನಿ, ಇಲ್ಲ ಅಂತಂದರೆ ಹಾಕೋದೇ ಇಲ್ಲ. ಈ ಥರ ಮಾರ್ನಿಂಗ್ ಟೈಮಲ್ಲಿ ಟೈಮ್ ನೋಡಿಕೊಂಡು ಹಾಕ್ಕೋತೀನಿ. ನೀವು ಏನಾದರೂ ಈ ಥರ ಮಿಸ್ಟೇಕ್ ಮಾಡ್ತಿದ್ರೆ ಮಾಡೋದಕ್ಕೆ ಹೋಗಬೇಡಿ. ಸೊ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಆ್ಯಂಡ್ ಮಾಡೋದು ಬಿಡೋದು ನಿಮ್ಮ ಇಷ್ಟ, ಓಕೆ. ಯಾವಾಗ ಆದಷ್ಟು ಬೇಗ ಹೇರ್ ಕಟ್ ಮಾಡಿಸ್ತೀನೋ ಅಂತ ಕಾಯ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸ್ತೀನಿ ಗೈಸ್. ನಮ್ಗೆ ಶಾರ್ಟೇಜ್ ಇದ್ದರೆ ಹೆಂಗಿರುತ್ತೆ? ಐ ಹೋಪ್ ಚೆನ್ನಾಗಿರುತ್ತೆ ಅಂತ. ಸೊ ಲೆಟ್ಸ್ ಸಿ. ಶಾರ್ಟೇಜ್ ಒಂದ್ಸತಿನಾದರೂ ಮಾಡಿಸ್ಬೇಕು ಅಂತ ಆಸೆ ಆಗ್ತೈತೆ. ಮೀನ್ ಶಾರ್ಟೇಜ್ ಅಂದರೆ ಇಷ್ಟೇ ನನ್ನ ಕೂದಲು. ನೋಡುವ, ಅದು ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಿದ್ರೆ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಸ್ಪ್ಲಿಟ್ ಹೇರ್ಸ್ನ ಮಾತ್ರ ತೆಗೆಸ್ತೀನಿ. ಹೇರ್ ಆಯಿಲ್ ಅಪ್ಲೈ ಮಾಡಿನೂ ಜಾಸ್ತಿ ದಿನ ಆಯಿತು. ಅದಕ್ಕೆ ಲಾಸ್ಟ್ ನಾವು ಮಂತ್ರಾಲಯಕ್ಕೆ ಹೋದಾಗ ಅದರದ್ದು ಹಿಂದಿನ ದಿನ ಇನ್ನೇನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂದಂಗೆ 2 days ಬಿಫೋರ್ ಏನೋ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿದ್ದು. ಅದಾದ್ಮೇಲೆ ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು, 1 ವಾರ ಆಯ್ತಲ್ಲ ಮಮ್ಮಿ ನಾವು ಹೋಗಿ ಬಂದು? 1 ವಾರ ಆಯ್ತಾ, 2 ವಾರ ಆಯ್ತಾ? ಏಯ್, ಹಾಂ. ಸೊ ನಾಳೆಗೆ 15 days ಆಗುತ್ತೆ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದು. ಅಂದರೆ ನೆನ್ನೆಗೇನೆ 15 days ಆಯಿತು ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿ. 15 days ಇವಾಗ ಹಾಕ್ತಿದ್ದೀನಿ ಹೇರ್ ಆಯಿಲು. ಅಷ್ಟೇ, ಲಾಸ್ಟಲ್ಲಿ ಈ ಥರ ಹಿಂಗೆ ಮಾಡಿಕೊಂಡ್ರೆ ತಲೆ ರಿಲೀಫ್ ಆಗುತ್ತೆ. ಐ ಆಲ್ ಸೆಟ್. ಸೊ ಈಗ ಒಂದು 2 minutes ಹಿಂಗೆ ಫ್ರೀ ಹೇರ್ಸ್ ಬಿಟ್ಬಿಟ್ಟು ಆಮೇಲೆ ಹೇರ್ನ ಟೈ ಮಾಡ್ತೀನಿ, ಓಕೆ. ಸೊ ಇವಾಗ ಹೇರ್ಸ್ನ ಟೈ ಮಾಡೋಣ. ನನ್ನ ಹತ್ರ ಕ್ಲಿಪ್ಸೇ ಇರಲ್ಲ, ಇದು ಏನು ಮಾಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ನೈಟ್ ಟೈಮ್ ಒಂದು ಜಡೆ ಹಾಕೊಂಡು ಮಲ್ಕೊಳ್ಳಿ, ಇಲ್ಲ ಅಂತಂದರೆ ಅದೇ ನೀವು ಬಿಫೋರ್ ಏನಾದರೂ 6 o'clock ಹಂಗೆಲ್ಲ ಹೇರ್ ಆಯಿಲ್ ಅಪ್ಲೈ ಮಾಡಿದ್ರೆ, ಅಥವಾ ಹೇರ್ ಆಯಿಲ್ ಅಪ್ಲೈ ಮಾಡದೇ ಇದ್ರೂ ಒಂದು ಜಡೆ ಹಾಕೊಂಡು ಮಲ್ಕೊಳ್ಳಿ, ಇಲ್ಲ ಫ್ರೀ ಹೇರ್ಸ ಬಿಟ್ಬಿಟ್ಟು ಮಲ್ಕೊಳ್ಳಿ. ಅವಾಗ ಹೇರ್ಸ್ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ. ಸೊ ನಾನು ಹಂಗೆ ಮಾಡೋದು, ನಾನು ಜಡೆಯಲ್ಲಿ ಹಾಕಲ್ಲ. ತೀರಾ ರೇರು ಜಡೆ ಹಾಕೊಂಡು ಮಲಗೋದು, ಜಾಸ್ತಿ ಫ್ರೀ ಹೇರ್ಸ್ ಬಿಟ್ಬಿಟ್ಟೆ ಮಲಗಿಬಿಡ್ತೀನಿ. ಸೊ ಮುಂಚೆ ನಾರ್ಮಲಾಗಿ ಹಿಂಗೆ ಇತ್ತು, ಕಲಿ ಥರ. ಸೊ ಇವಾಗ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿದೆ, ಮಿಡಲಲ್ಲಿ ಮಾತ್ರ ಕಲಿ ಹೇಗಿದೆ. ಬಿಕಾಸ್ ಈ ಥರ ಗಂಟು ಹಾಕ್ತೀನಲ್ಲ ಬಾಕಿ ಟೈಮಲ್ಲಿ, ಸೊ ಅದಕ್ಕೆ ಈ ಥರ ಗಂಟು ಹಾಕೋದ್ರಿಂದ ನನಗೆ ಕಲಿ ಥರ ಇದೆ. ಇಷ್ಟು ದಿನ ಇಲ್ಲಿ ಸೈಡಲ್ಲಿ ಹಿಂಗೆ ಬಿಟ್ಬಿಡ್ತಿದ್ದೆ, ದೊಡ್ಡ ಕ್ಲಿಪ್ ಇತ್ತು. ನನ್ನ ಹತ್ರ ದೊಡ್ಡ ಕ್ಲಿಪ್ ಇರೋದೇ ಇಲ್ಲ, ಎಲ್ಲ ಕಟ್ಟಾಗಿ ಹೋಗುತ್ತೆ. ಹೊಡೆದು ಇನ್ನೇನೋ ಒಂದು ಹೊಡೆದೋಯ್ತು, ಅದಕ್ಕೆ ಮೊನ್ನೆ ಒಂದು ಹೊಡೆದೋಯ್ತು. ಸೊ ಹಿಂಗೆ ಹೊಡೆದು ಹೋಗ್ತಿದ್ದೆ. ಸೊ ಅದಕ್ಕೆ ಇವಾಗ ಯಾವುದೋ ಒಂದು ಫುಲ್ ಗಟ್ಟಿ ಇದೆ, ಚಿಕ್ಕ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಥರ ಟೈ ಮಾಡಿದ್ದೀನಿ ಅಷ್ಟೇ. ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಆಯಿತು, 5 minutes ಮೇಲೇ ಆಯಿತು. ಸೊ ಫಸ್ಟ್ ಹೋಗಿ ಫೇಸ್ ವಾಶ್ ಮಾಡ್ಕೊಬರ್ತೀನಿ, ಓಕೆ. ಸೊ ಆಗಲೇ ಅಲ್ಲಿ ತುಂಬ ಬೆಳಕಿತ್ತು. ಸೊ ಹಂಗಾಗಿ ನಿಮಗೆ ನನ್ನ ಫೇಸ್ ಹೆಂಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ. ಹೆಂಗೆ ಕಾಣುತ್ತೆ. ಫೇಸ್ ವಾಶ್ ಎಲ್ಲ ಆಯಿತು. ಆ್ಯಂಡ್ ಸ್ವಲ್ಪ ಗ್ಲೋ ಆಲ್ರೆಡಿ ಬಂದಿದೆ. ಈ ಥರ ಆಲ್ಮೋಸ್ಟ್ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಒಂದು ವೀಕ್ ಮಾಡಿದ್ರೆ ಸಾಕು, ಸ್ಕಿನ್ ಗ್ಲೋ ಆಗುತ್ತೆ. ಬಟ್ ನಾನೇ ಪ್ರಾಪರಾಗಿ ಮಾಡಲ್ಲ. ಸೊ ಇವತ್ತಿಂದ ಚಾಲೆಂಜ್ನ ತೊಗೊಂಡಿದ್ದೀನಿ ನಾನೇ ಡೈಲಿ ಸ್ಕಿನ್ ಕೇರ್ ಮಾಡಬೇಕು ಅಂತ. ಸೊ ಇಟ್ಸಿ ನಾನು ಎಷ್ಟು ದಿನ ಮಾಡ್ತೀನಿ ಏನು ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಮಾಡ್ತೀನೋ ಇಲ್ವಾ ಅಂತ. ಬಟ್ ಇಲ್ಲ, ಐ ಹ್ಯಾವ್ ಟು ಡೂ. ಸೊ ನಾನು ಮಾಡೇ ಮಾಡ್ತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ.
ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ಐ ಹ್ಯಾವ್ ಟು ಡೂ ಸ್ಕಿನ್ಗೆ ಯಾವುದೇ ಏನು ಈ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಏನು ಸೆಟ್ ಆಗಲ್ಲ. ಹೆಂಗೋ ನನಗೆ ಮಾಮಾ ಅರ್ತ್ ಫೇಸ್ ವಾಶ್ ಒಂದು ಸೆಟ್ ಆಗಿಬಿಟ್ಟಿದೆ. ಮುಂಚೆ ನಾನು ಹಿಮಾಲಯದ ಯೂಸ್ ಮಾಡ್ತಿದ್ದೆ, ಅದಂತೂ ಸೆಟ್ಟೇ ಆಗಿಲ್ಲ ನನಗೆ. ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಯಾವುದೋ ಒಂದು ಫೇಸ್ ವಾಶ್ ಸೆಟ್ ಆಗಿದೆ ಅಂತಂದರೆ ಅದು ಮಾಮಾ ಅರ್ತ್ ಅವ್ರದ್ದು. ಸೊ ಈಗ ಲಿಪ್ ಬಾಮು ಅದನ್ನೇ ಯೂಸ್ ಮಾಡೋದು, ಲಿಪ್ಸ್ಟಿಕ್ಕು ಅದನ್ನೇ ಯೂಸ್ ಮಾಡೋದು. ಸೊ ಐ ಆಮ್ ಲವ್ ವಿತ್ ಮಾಮಾ ಅರ್ತ್ ಪ್ರಾಡಕ್ಟ್. ಸೊ ನೋಡುವ, ನಾನು ಅದೇ ಸನ್ಸ್ಕ್ರೀನ್ ಟ್ರೈ ಮಾಡೋಣ ಅಂದ್ಕೊತಿದ್ದೀನಿ ಮಾಮಾ ಅರ್ತ್ ಅವ್ರದ್ದು. ಲೆಟ್ ಸಿ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಈ ಒಂದು ಸ್ಕಿನ್ ಕೇರ್ನ ಪ್ರಾಪರಾಗಿ 1 ಮಂತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವಾಗ ಸದ್ಯಕ್ಕೆ 1 ಮಂತ್ ಯಾವುದು ಫಂಕ್ಷನ್ಸ್ ಎಲ್ಲ ಏನೂ ಇಲ್ಲ, ಆರಾಮಾಗಿ ಮನೇಲೇ ಇರ್ತೀನಿ. ಸೊ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಏನು ಗೊತ್ತಾಗುತ್ತೆ, ಈಗ ಒಂದಿನ ಎಲ್ಲಾದರೂ ಹೋಗೋದಿರುತ್ತೆ, ಸೊ ಅವತ್ತು ಸ್ಕಿನ್ ಕೇರ್ ಮಾಡಿರಲ್ಲ, ನೆಕ್ಸ್ಟ್ ಡೇ ನನಗೆ ಸ್ಕಿನ್ ಕೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಇದು ನಾನು ಮಾಡೋ ಕಾಮನ್ ಮಿಸ್ಟೇಕ್. ಸೊ ಈ ಟೈಮ್ ಎಷ್ಟೇ ಕಷ್ಟ ಆಗಲಿ ಬೆಳಗ್ಗೆ ಬೇಗ ಎದ್ದಾದರೂ ಸರಿ ಸ್ಕಿನ್ ಕೇರ್ ಮಾಡಿಕೊಂಡೇ ಹೋಗ್ತೀನಿ. ಸೊ ಅಷ್ಟೇ. ಹೇರ್ ಇನ್ನು 2 hours ಹೋಗಬೇಕು. ಸೊ 2 hours ಆದಮೇಲೆ ನಾನು ಹೇರ್ ವಾಶ್ ಮಾಡೋದು. ಸೊ ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಟವಲ್ ಅಥವಾ ಟಿಶ್ಯೂಸ್ ಯೂಸ್ ಮಾಡಲ್ಲ, ಸ್ಕಿನ್ ಕೇರ್ ಮಾಡಿದಾಗ ಮಾತ್ರ. ಬಿಕಾಸ್ ಅದು ಹಂಗೆ ಸೆಟ್ ಆಗಲಿ ಅಂತ, ಅದು ಹಂಗೆ ಲೆಟ್ ಇಟ್ ಡ್ರೈ ಅಂದ್ಕೊಂಡು ನಾನು ಬಿಟ್ಬಿಡ್ತೀನಿ. ಸೊ ಈಗ ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ ಬನ್ನಿ. ಏನು ಡೂಯಿಂಗ್ ಮಮ್ಮಿ? ಚಪಾತಿ ಟೊಮೆಟೊ ಗೊಜ್ಜು, ಆಮೇಲೆ ಅಷ್ಟೇ ಅಷ್ಟೇ. ಇನ್ನು 2 hours ಆದಮೇಲೆ ಸಿಗ್ತೀನಿ. ಓಕೆ, ಫ್ರೆಶಪ್ ಎಲ್ಲ ಆದಮೇಲೆ ಸಿಗೋದು. ಸೊ ಹೇರ್ ವಾಶ್ ಎಲ್ಲ ಆಯಿತು. ಹೇರ್ ವಾಶ್ ಎಲ್ಲ ಆಗಿ ಹೇರ್ಸ್ ಎಲ್ಲ ಡ್ರೈ ಆಗಿಬಿಟ್ಟೈತೆ ಆಲ್ರೆಡಿ, ತುಂಬ ಹೊತ್ತಾಯಿತು. ಬಟ್ ಅದೇ ಕೆಲಸಗಳಿರುತ್ತಲ್ಲ ಮನೆಯಲ್ಲಿ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಇನ್ನೂ ಕೂಮ್ ಕೂಡ ಮಾಡಿಲ್ಲ ನನ್ನ ಹೇರ್ಸು. ಆಗಲೇ ಈ ಥರ ಹಿಂಗೆ ಸ್ವಲ್ಪ ಸ್ಟ್ರೈಟ್ ಕಾಣ್ತಿದೆ. ಯೂಶ್ವಲಿ ನೀವು ನನ್ನ ವ್ಲಾಗ್ಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನನ್ನ ಹೇರ್ಸ್ ಎಲ್ಲ ವೆಟ್ ಹಂಗಂಗೆ ಇರುತ್ತೆ. ಸೊ ಅವಾಗೆಲ್ಲ ನಾನು ಹೇರ್ ವಾಶ್ ಮಾಡಿದ್ದಾಗೆಲ್ಲ ನಾನು ಕೂಮ್ ಮಾಡಲ್ಲ, ಅದು ನ್ಯಾಚುರಲಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೇನೆ. ಸೊ ನ್ಯಾಚುರಲಾಗಿ ಡ್ರೈ ಎಲ್ಲ ಆದಮೇಲೆ ನಾನು ಕೂಮ್ ಮಾಡಿದಾಗ ನನ್ನ ಹೇರ್ಸ್ ಫುಲ್ ಸ್ಟ್ರೈಟ್ ಆಗುತ್ತೆ. ಸೊ ಯೂಶ್ವಲಿ ಹೀಟ್ ಎಲ್ಲ ನನ್ನ ಹೇರ್ಸಿಗೆ ಹಾಕೋದೇ ಇಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಐ ಡೋಂಟ್ ಈವನ್ ಯೂಸ್ ಈ ಪ್ರೊಟೆಕ್ಷನ್. ಸೊ ಡೈರೆಕ್ಟ್ ಹಂಗೆ ಸ್ಟ್ರೈಟ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಈ ಒಂದು ಟಿಪ್ನ ಕಲ್ತ್ಕೊಂಡೆ ನಾನು. ಲೈಕ್ ಹೇರ್ ವಾಶ್ ಆದಮೇಲೆ ಒಂದು ಕಂಪ್ಲೀಟಾಗಿ ಹೇರ್ ಡ್ರೈ ಆಗೋವರೆಗೂ ಕೂಮ್ ಮಾಡಬಾರ್ದು ಅಂತ, ಹಂಗೆ ಬಿಟ್ಬಿಟ್ರೆ ಇವಾಗ ನಾನು ನಿಜವಾಗ್ಲೂ ಕೂಮ್ ಮಾಡಿಲ್ಲ, ಹೆಂಗೆ ಕಾಣುತ್ತೆ, ದಟ್ಸ್ ವೈ. ಸೊ ಅದಕ್ಕೆ ನಾನು ಕೂಮ್ ಮಾಡಲ್ಲ. ಇವಾಗ ಕೂಮ್ ಮಾಡಿಕೊಂಡು ನೀಟಾಗಿ ಹೇರ್ಗೆಲ್ಲ ಏನು ಜಡೆ ಗಿಡ ಹಾಕ್ಕೊಂಡ್ಬಿಡ್ತೀನಿ ಇವಾಗ. ಸೊ ಅಷ್ಟೇ, ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನನಗೆ ಗೊತ್ತಿರೋ ಒಂದಷ್ಟು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಂತ ಹೇಳಿ. ಆ್ಯಂಡ್ ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರುಟೀನ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ನೀವು ಕೂಡ ಇದರ ಟ್ರೈ ಮಾಡಿ, ಡೆಫಿನೆಟಾಗಿ ವರ್ಕ್ ಆಗುತ್ತೆ. ನಿಮ್ಗೇನಾದರೂ ಪ್ರಾಡಕ್ಟ್ಸ್ ಎಲ್ಲ ವರ್ಕ್ ಆದರೆ ಯೂಸ್ ಮಾಡಿ. ಅಷ್ಟಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಅಷ್ಟು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಷ್ಟೇ, ಮುಂದಿನ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಏನು ಮಾಡ್ತಾಯಿದ್ದೀನಿ. ಬಾಯ್.